ಎರಡನೇ ಸಾಲಿನಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಈ ಪರಿಷ್ಕರಣೆಗೆ ಒಳಪಟ್ಟಿರತಕ್ಕಂತ 17ನೇ ಪಾಠ ಗುಪ್ತರು ಮತ್ತು ವರ್ಧನರು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ರಿವೈಸ್ಡ್ ಸಿಲೆಬಸ್ 8ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಇದನ್ನು ಒತ್ತಿ ನೋಡಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಎಸ್ ಪಠ್ಯಪುಸ್ತಕಗಳ ಕ್ವಶನ್ ಆನ್ಸರ್, ಕಲಿಕಾ ಚೇತರಿಕೆಯ ಕಲಿಕಾ ಹಾಳೆಗಳ ಉತ್ತರಗಳು, ಮೌಲ್ಯಾಂಕನ ಪರೀಕ್ಷೆಗಾಗಿ ಬಹು ಆಯ್ಕೆ ಪ್ರಶ್ನೆಗಳು ಸಹಿತ ಇದಾವ. ಒಂದು ಸಾರಿ ತಾವುಗಳು ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದಾದ್ರೆ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಖಂಡಿತವಾಗಿ ನಿಮಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಸ್ಟಡಿಗೆ ಹೆಲ್ಪ್ ಮಾಡ್ತಾವು ಅಂತ ಹೇಳ್ತಾ, ಸೊ ವಿಡಿಯೋವನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ 17ನೇ ಪಾಠ ಗುಪ್ತರು ಮತ್ತು ವರ್ಧನರು ಪಾಠದ ಅಭ್ಯಾಸ ಪ್ರಶ್ನೆಗಳನ್ನ ನೋಡೋಣ. ಅಭ್ಯಾಸ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಕೊನೆ ಪ್ರಶ್ನೆ ಇತ್ತು, ಗುಪ್ತರು ತಮ್ಮ ನೆಲೆಯನ್ನ ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು ಅಂತ ಇದೆ. ಸೊ ಮಗಧ್ ಅಂತಕ್ಕಂಥದ್ದು ಅಂದ್ರೆ ಮಗಧದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ನೆಲೆಯನ್ನು, ಸೊ ಫಸ್ಟ್ ಅವ್ರು ಮಗಧ್ಗೆ ಬಂದಿರ್ತಾರೆ. ಸೊ ಮಗಧದಿಂದ ಬಂದು ಇಲ್ಲಿ ತಳ ಊರಿದ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ಕಡೆಗೂ ಕೂಡ ಪ್ರದೇಶಗಳನ್ನ ಆಕ್ರಮಿಸಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ತಾರೆ. ಸೊ ಮಗಧದಿಂದ ತಮ್ಮ ಪ್ರದೇಶವನ್ನ ಕಂಡುಕೊಳ್ತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು. ಮೊದಲನೆಯ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಸಿಕೊಂಡನು. ಸೊ ಮೊದಲನೇ ಚಂದ್ರಗುಪ್ತ ತನ್ನನ್ನು ತಾನ ಏನಂತ ಕರೆದುಕೊಂಡಪ್ಪ ಅಂದ್ರ ಮಹಾರಾಜಾದಿರಾಜ ಅಂತ ಕರೆಸಿಕೊಂಡಿರ್ತಕ್ಕಂಥ ಗುಪ್ತರ ದೊರೆ ಮೊದಲನೇ ಚಂದ್ರಗುಪ್ತ. ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಡ್ಯಾಶ್ ಒಂದು ಅಂತ ಕೇಳಿದಾರ. ಸೊ ಕಾಳಿದಾಸ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಗುಪ್ತರ ಕಾಲದಲ್ಲಿ ಇದ್ದ. ಸೊ ಈತ ಬರೆದಿರ್ತಕ್ಕಂಥ ಶ್ರೇಷ್ಠ ನಾಟಕ ಯಾವ್ದಪ್ಪ ಅಂತಂದ್ರೆ ಅಭಿಜ್ಞಾನ ಶಾಕುಂತಲ ಅಂತ ಕರೀತಾರೆ. ಆ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಒಂದು. ಪ್ರಶ್ನೆ 4, ವಿಶಾಖ ದತ್ತನ ಕೃತಿ ಯಾವುದು? ಮುದ್ರಾ ರಾಕ್ಷಸ ಅಂತ ಕೃತಿ ಬರ್ತದ. ಈ ಮುದ್ರಾ ರಾಕ್ಷಸ ಅಂತಕ್ಕಂಥದನ್ನ ಬರೆದವ್ರು ಯಾರಪ್ಪ ಅಂತಂದ್ರೆ ವಿಶಾಖ ದತ್ತ. ಶೂದ್ರಕನು ಬರೆದ ಕೃತಿ ಕೇಳಿದ್ದಾರೆ. ಸೊ ಶೂದ್ರಕ ಮೃಚ್ಛಕಟಿಕ ಅಂತಕ್ಕಂಥ ಕೃತಿಯನ್ನ ಏನ್ ಮಾಡಿದ್ದ, ಬರೆದಿದ್ದ. ಪ್ರಶ್ನೆ 6, ವರ್ಧನ ಅಂಶದ ಸ್ಥಾಪಕ ಡ್ಯಾಶ್ ಕೇಳಿದ್ದಾರೆ. ವರ್ಧನ ಮನೆತನವನ್ನ ಕಟ್ಟಿರ್ತಕ್ಕಂಥ ದೊರೆ, ವರ್ಧನರ ಮನೆತನವನ್ನ ಸ್ಥಾಪಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಪುಷ್ಯಭೂತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 2, ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ಸೊ ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದಾಗ 7ನೇ ಪ್ರಶ್ನೆ ಇತ್ತು, 2ನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿರಿ ಅಂತ. ಹಾಗಾದ್ರೆ 2ನೇ ಚಂದ್ರಗುಪ್ತನ ಬಗ್ಗೆ ಬರಿಬೇಕು ಅಂತಂದ್ರೆ ಸೊ ಮುಖ್ಯವಾಗಿ ಫಸ್ಟ್ ಬರತಕ್ಕಂಥದ್ದು ಈತ ಸಮುದ್ರಗುಪ್ತನ ನಂತರ ಆಡಳಿತಕ್ಕೆ ಬರ್ತಾನ. ಈತ ಬಂದ ಕೂಡಲೇ ಗುಪ್ತರ ಸಾಮ್ರಾಜ್ಯಕ್ಕೆ ಒಂದು ಸ್ಥಿರತೆಯನ್ನ, ಗಟ್ಟಿತನವನ್ನ ತಂದು ಕೊಡ್ತಾನೆ. ಫಸ್ಟ್ ಬಂದ ಕೂಡಲೇ ಶಕರನ್ನ ಸೋಲಿಸ್ತಾನೆ. ಮುಂದೆ ಅನೇಕ ರಾಜ ಮನೆತನಗಳೊಂದಿಗೆ ವೈವಾಹಿಕ ಸಂಬಂಧವನ್ನ ಬೆಳೆಸ್ತಾನೆ. ವಿಕ್ರಮಾದಿತ್ಯ ಅಂತಕ್ಕಂಥ ಬಿರುದನ ಸಹಿತ ಪಡೆದಿರ್ತಾನೆ. ಯಾರಪ್ಪ ಅಂತಂದ್ರೆ 2ನೇ ಚಂದ್ರಗುಪ್ತ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ ಅಷ್ಟೇ ಅಲ್ಲದೆ ಈತ ಸಾಹಿತ್ಯ ಮತ್ತು ಕಲೆಗೂ ಕೂಡ 2ನೇ ಚಂದ್ರಗುಪ್ತ ಬಹಳಷ್ಟು ಪ್ರೋತ್ಸಾಹವನ್ನ ನೀಡಿರ್ತಕ್ಕಂಥವನು ಆಗಿದ್ದ. ಪ್ರಶ್ನೆ 8 ಕೇಳಿದಾರ, ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಏನು? ಹಾಗಾದ್ರೆ ವಿದ್ಯಾರ್ಥಿಗಳೇ, ಗುಪ್ತರ ಮನೆತನ ಏನಾಯ್ತಪ್ಪ ಅಂದ್ರೆ ಅವನತಿ ಆಯ್ತು, ಅಂದ್ರೆ ನಾಶವಾಯ್ತು. ಅದಕ್ಕೆ ಕಾರಣಗಳನ್ನ ಕೇಳಿದಾಗ ಮೊದಲನೇದು ಏನ್ ಬರಿಬೇಕಂದ್ರೆ ಹೂನರ ನಿರಂತರ ದಾಳಿ ಅಂತ ಬರಿಬೇಕು. ಹೂನರು ಕಂಟಿನ್ಯೂಸ್ಲಿ ದಾಳಿ ಮಾಡ್ತಾರ. ಇವರ ಸುಸಜ್ಜಿತ ಸೈನ್ಯದ ಕೊರತೆಯನ್ನು ಕೂಡ ಕಾಡ್ತಿತ್ತು. ಆಡಳಿತದ ವಿಕೇಂದ್ರೀಕರಣ ಇತ್ತು. ಭೂದಾನಗಳನ್ನ ಮಾಡ್ತಿದ್ರು. ಆರ್ಥಿಕ ಮತ್ತು ಆಡಳಿತಾತ್ಮಕ ವಿನಾಯಿತಿ ಕೊಟ್ಟಿದ್ರು. ಆರ್ಥಿಕ ವ್ಯವಸ್ಥೆ ಕುಂಠಿತ ಆಗಿತ್ತು ಅನ್ನೋದು ಸೊ ಗುಪ್ತರ ಸಾಮ್ರಾಜ್ಯ ಪತನಕ್ಕೆ ನಾವು ಮುಖ್ಯ ಕಾರಣಗಳು ಅಂತ ಏನ್ ಮಾಡಬಹುದು ವಿದ್ಯಾರ್ಥಿಗಳೇ ಬರಿಬಹುದು. ಇಲ್ಲಿ ಇಷ್ಟು ಪ್ರಶ್ನೆಗಳಿಗಿಂತನೂ ಕೂಡ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಸೊ ಮೇನ್ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗಿತ್ತು, ಬರಿತಾನೆ ಹೋಗ್ಬೇಕಿತ್ತು. ಹೂನರ ದಾಳಿ, ಸುಸಜ್ಜಿತ ಸೈನ್ಯದ ಕೊರತೆ, ಆಡಳಿತದ ವಿಕೇಂದ್ರೀಕರಣ, ಭೂದಾನ, ಆರ್ಥಿಕ ಮತ್ತು ಆಡಳಿತಾತ್ಮಕ ವಿನಾಯಿತಿ ಘೋಷಿಸಿದ್ದು, ಆರ್ಥಿಕ ವ್ಯವಸ್ಥೆ ಕುಂಠಿತ ಆಗಿತ್ತು ಅನ್ನೋದನ್ನ ಸೊ ಬರೆದ್ರ ಆ ಕ್ವಶನ್ ಆನ್ಸರ್ ಕ್ಲಿಯರ್ ಆಗ್ತದ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನೇ ಇತ್ತು. ಪ್ರಶ್ನೆ 9 ಇದೆ, ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನ ಹೆಸರಿಸಿರಿ. ಗುಪ್ತರ ಕಾಲದಲ್ಲಿ ಕೆಲವೊಂದಿಷ್ಟು ವಿಜ್ಞಾನಿಗಳು ಬಹಳಷ್ಟು ಪ್ರಸಿದ್ಧಿ ಆಗ್ತಾರ. ಈ ಪ್ರಸಿದ್ಧಿ ಆಗಿರ್ತಕ್ಕಂಥ ವಿಜ್ಞಾನಿಗಳಲ್ಲಿ ಸೊ ಧನ್ವಂತರಿ ಬರ್ತಾನ, ಎಸ್ ಚರಕ ಬರ್ತಾನ, ಸುಶ್ರುತ, ಆರ್ಯಭಟ ಮತ್ತು ವರಾಹ ಮಿಹಿರ ಅಂತ ಬರ್ತಾನ. ಇವ್ರ 5 ಜನ ಏನಪ್ಪಾ ಅಂತಂದ್ರೆ ಗುಪ್ತರ ಮನೆತನದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ವಿಜ್ಞಾನಿಗಳೇ ಆಗಿದ್ರು.
ವರ್ಧನರ ಆಡಳಿತವು ಯಾವ ರೀತಿ ನಡೆಯುತ್ತಿತ್ತು? ಈ ವರ್ಧನರ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ರಾಜನೇ ದೊರೆಯನೇ ಆಡಳಿತದ ಮುಖ್ಯಸ್ಥ ಆಗಿದ್ದ. ಆಮೇಲೆ ಆ ರಾಜನಿಗೆ ಸಹಾಯಕ ಆಗಲೆಂದೇ ಸೊ ಆಡಳಿತದಲ್ಲಿ ಏನಿತ್ತು, ಒಂದು ಮಂತ್ರಿಮಂಡಲ ಇತ್ತು. ಮುಖ್ಯವಾಗಿ ಒಂದು 4 ಜನ ಅಧಿಕಾರಿ ವರ್ಗಗಳನ್ನು ಕಾಣ್ತೀವಿ. ಮಹಾಸಂಧಿ ವಿಗ್ರಹ, ಮಹಾಬಲಾಧಿಕೃತ, ಭೋಗಪತಿ, ದೂತ. ಸೊ ಮಹಾಸಂಧಿ ವಿಗ್ರಹ ಅಂದ್ರೆ ಸಂಧಿಗಳನ್ನ ಮಾಡೋದು, ಮಹಾಬಲಾಧಿಕೃತ ಅಂದ್ರೆ ಸೈನ್ಯದ ಮುಖ್ಯಸ್ಥ, ಭೋಗಪತಿ ಅಂತಂದ್ರೆ ಕಂದಾಯ ಅಧಿಕಾರಿ, ಮತ್ತೆ ದೂತ ಇದ್ದ. ಸೊ ಇವರೆಲ್ಲರೂ ಕೂಡ ಏನಾಗಿದ್ರಪ್ಪ ಅಂತಂದ್ರೆ ವರ್ಧನರ ಆಡಳಿತದಲ್ಲಿ ರಾಜನ ಮಂತ್ರಿಮಂಡಲದಲ್ಲಿ ತಮ್ಮ ಸ್ಥಾನವನ್ನ ಪಡೆದುಕೊಂಡಿದ್ರು. ಮುಂದೆ ಹೇಳ್ತಾರ, ರಾಜ್ಯವನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನ ಮಾಡಿದ್ರು. ಯಾಕಂದ್ರೆ ಆಡಳಿತದ ಸರಳೀಕರಣ ಆಗ್ಬೇಕಾಗ್ತದ, ಆಡಳಿತದ ಉಸ್ತುವಾರಿ ಆಗ್ಬೇಕಾಗ್ತದ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಪ್ರಾಂತ್ಯಗಳಲ್ಲಿ ವಿಭಜನೆಯನ್ನ ಮಾಡಿದ್ರು ಅಂತಕ್ಕಂಥದ್ದು ಇತ್ತು. 11ನೇ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಬರೆಯಿರಿ. ಸೊ ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ನಳಂದ ವಿಶ್ವವಿದ್ಯಾಲಯ ಕೂಡ ಒಂದು ಅಂತಕ್ಕಂಥದ್ದು ತಮಗೆ ಗೊತ್ತದ. ಅಂದ್ರೆ ಈ ನಳಂದ ವಿಶ್ವವಿದ್ಯಾಲಯ ಯಾವ ಮನೆತನದೊಂದಿಗೆ ಸಂಬಂಧವನ್ನು ಹೊಂದದ ಅಂದ್ರೆ ವರ್ಧನರ ಮನೆತನ. ಅಂದ್ರೆ ವರ್ಧನರ ಟೈಮಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ನಳಂದ ವಿಶ್ವವಿದ್ಯಾಲಯ ಇತ್ತು ಅಂತಕ್ಕಂಥದ್ದು. ಫಸ್ಟ್ ನಾವು ಬರೀತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ನಳಂದ ವಿಶ್ವವಿದ್ಯಾನಿಲಯ ಅಂತಕ್ಕಂಥದ್ದು ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯ ಆಗದ. ಮುಂದೆ ಈ ಬುದ್ಧ ನಳಂದಕ್ಕೆ ಏನ್ ಮಾಡಿದ್ದ, ಭೇಟಿ ಕೊಟ್ಟಿದ್ದ. ಹರ್ಷವರ್ಧನ ಬುದ್ಧನ ಪ್ರತಿಮೆಯನ್ನ ಕಾಣಿಕೆಯಾಗಿ ಕೊಟ್ಟಿದ್ದ. ಸೊ ಚೀನಾದ ಪ್ರವಾಸಿಗ ಇದ್ದ ಹ್ಯುಯನ್ ಸ್ತಾಂಗ. ಸೊ ಈತನು ಕೂಡ ನಳಂದ ವಿಶ್ವವಿದ್ಯಾಲಯದಲ್ಲಿ ಭೇಟಿಯನ್ನ ಕೊಟ್ಟಿದ್ದ. ಭಕ್ತಿಯಾರ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ ದಾಳಿ ಮಾಡ್ತಾನ. ಈ ಭಕ್ತಿಯಾರ್ ಖಿಲ್ಜಿ ದಾಳಿಯಿಂದ ನಳಂದ ವಿಶ್ವವಿದ್ಯಾಲಯ ಏನಾಗ್ತದಪ್ಪ ಅಂದ್ರೆ ನಾಶ ಆಗ್ತದ ಅಂತಕ್ಕಂಥದ್ದು ಹೇಳ್ತಾರ. ಅದಕ್ಕೆ ಚೀನಾ ಪ್ರವಾಸಿ ಹ್ಯುಯನ್ ಸ್ತಾಂಗ್ನ ಬರವಣಿಗೆಗಳಲ್ಲಿ ನಮಗೆ ಗೊತ್ತಾಗ್ತದ ಏನಪ್ಪಾ ಅಂತಂದ್ರೆ ಸೊ ನಳಂದ ವಿಶ್ವವಿದ್ಯಾಲಯದ ಎಷ್ಟೊಂದು ವೈಭವೀಕರಣ ಆಗಿತ್ತು ಅಂತಕ್ಕಂಥದ್ದು ಆ ಸಮಯದಲ್ಲಿ. ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥದ್ದೇ ನಾವೇನ್ ಮಾಡಿದ್ದೀವಿ ಇಲ್ಲಿ ಹಾಕಿದ್ದೀವಿ. ಸೊ ಇವುಗಳನ್ನ ನೋಡೋದಕ್ಕಿಂತ ವಿಶೇಷವಾಗಿ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ಗಳನ್ನ ಮಾಡಲು ಮರಿಬಾರ್ದು. ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು ನಮಗೆ ಬಹಳಷ್ಟು ಮೋಟಿವೇಶನ್ಸ್ಗಳನ್ನ ತಂದು ಕೊಡ್ತಾವಂತ ಹೇಳ್ತಾ ಸೊ ಇಲ್ಲಿಗೆ ಇವತ್ತು 8ನೇ ತರಗತಿಯ 17ನೇ ಪಾಠ ಗುಪ್ತರು ಮತ್ತು ವರ್ಧನರು ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನ ನೋಡಾಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಒಂದು ಹೊಸ ಪಾಠದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಬಾಯ್.